ನನ್ನ ಕ್ಷೇತ್ರಕ್ಕಂತೇಳಿ ನನಗೆಲ್ಲ ಅದು ಮಂಗಳೂರು ನಗರಕ್ಕೆ ಪ್ರಯೋಜನ ಆಗ್ತದೆ. ಅಲ್ಲಿ ವಾಹನ ಕಡಿಮೆ ಆಗ್ತದೆ ಮತ್ತು ಆಕ್ಸಿಡೆಂಟ್ ಆದ ಆಲ್ಟರ್ನೇಟ್ ಬ್ರಿಡ್ಜ್ ಆಗ್ತದೆ ಅಂತ ಹೇಳಿ ಕೊಡುವಂತ. ನಾನು ಒಂದು ನಿಮಿಷ ಅಲ್ಲ, ಸ್ಪೀಕರ್ ಇಡೀ ಮಂಗಳೂರು ಭಾಗಕ್ಕೆ ಒಂದು ಬಿಡ್ಜಿಗೆ ದುಡ್ಡು ಹಾಕ್ಸಿದ್ದಾರೆ ಅಂತ ನೀನು ವಿರೋಧ ಮಾಡ್ತೀಯಲ್ಲಪ್ಪ. ಸರ್ಕಾರನ ಚೆನ್ನಾಗಿ ಬಯಸ್ತಾವ್ರೆ, ಆದ್ರೂ ನೀವು ಬಿಡಲ್ರಲ್ಲ. ಅವ್ರಿಗೆ ಕ್ಯಾನ್ಸ್ ಹೇಳ್ಬೇಕು ನೀವು. 50 ಜನ ಇತಿಹಾಸದಲ್ಲಿ ಮಾತಾಡ್ಸಿದ್ರೆ ವಿರೋಧ ಪಕ್ಷದವ್ರನ್ನ ಒಂದು ನಿಯಮಾವಳಿ ತಂದ್ರೆ 4 ಜನ 5 ಜನ ಕೊಡೋದು ಅವಕಾಶ. ನಾನು 20 ವರ್ಷದಿಂದ ಕೂತಿದ್ದೇನೆ. ನಿಮ್ಗೆಲ್ಲ ಮಾತಾಡ್ಸ್ಯಾರೆ, ಆದ್ರೂ ನೀವು ಅವ್ರನ್ನ ಅವ್ರನ್ನೂ ಬಿಡಲ್ವಲ್ಲ. ನೀವು ಟೀಕೆ ಮಾಡೋದು. ನಾನು ಟೀಕೆ ಮಾಡ್ಲಿಲ್ಲ. ಬುದ್ಧಿ ನೀವು ಕುತ್ಕೊಳ್ಳಿ ಸರ್. ಆಯ್ತು, ಈ ಕಡೆ ನೋಡಿ. ನಾನು ನಮ್ಮ ಜಿಲ್ಲೆಗೆ ನಿಮ್ ಮುಖಾಂತರ ಬ್ರಿಡ್ಜ್ ಬಂದಿದ್ದಕ್ಕೆ ನಾನು ಆಕ್ಷೇಪ ಎತ್ತಲಿಲ್ಲ. ನಾನು ಹೇಳ್ತಾ ಇರೋದು, ಸರ್ಕಾರಕ್ಕೆ ಕಳಕಳಿ ಇದ್ದಿದ್ರೆ ಅಪೆಂಡಿಕ್ಸ್ ನಲ್ಲಿ 240 ಕೋಟಿ ರೂಪಾಯಿನ ಕೊಡ್ಬೋದಿತ್ತು. ನಬಾರ್ಡ್ ನಲ್ಲಿ ಕೊಟ್ಟು ಉಳಿದ ಶಾಸಕರಿಗೆ ಕೊಡಬೇಕಾದಂತ ಅನುದಾನಗಳನ್ನ ಒಂದು ಬ್ರಿಡ್ಜ್ ನಲ್ಲಿ ಕಿತ್ಕೊಂಡ್ರಿ ಅಂತ ನನ್ನ ಆಕ್ಷೇಪ ಅಷ್ಟೇ. ಅದ್ರ ಬಗ್ಗೆ ಅಷ್ಟೇ, ಉಳಿದೇನಿಲ್ಲ. ಅದಕ್ಕೆ ಸ್ಪೀಕರ್ ಆಗಬೇಕು. ಅದಕ್ಕೆ ಗೊತ್ತಾಯ್ತು. ಮಾನ್ಯ ಅಧ್ಯಕ್ಷರೇ, ನಾನೀಗ ಎಲ್ಲ ಪಟ್ಟಿಗಳನ್ನ ನೋಡ್ತಾ ಹೋದ್ರೆ ನಿಮಗೆ ಬಹಳ ಆಶ್ಚರ್ಯ ಆಗುತ್ತೆ ಮತ್ತು ಅದು ಸುಮ್ಮನೆ ಮಾತಿಗೆ ಮಾತು ಬೆಳೆಯುತ್ತೆ. PWDನವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನಿರ್ಮಾಣ ಮಾಡಿರುವ ಹಾಗೂ ಡಾಂಬರೀಕರಣ ಮಾಡಿರುವ ರಾಜ್ಯ ಹೆದ್ದಾರಿಗಳ ಮುಖ್ಯ ರಸ್ತೆಗಳ ವಿವರಗಳು ಅಂತ ಸುಮ್ಮನೆ ಓದ್ತೇನೆ. ಹುಬ್ಬಳ್ಳಿ ನಿರ್ಮಾಣ ಮಾಡಿರುವಂತ ರಸ್ತೆಗಳು 00, ಬಳಕೆಗೆ ಯೋಗ್ಯ ರಸ್ತೆಗಳು 00, ನಿರ್ಮಾಣ ಮಾಡಿರುವ ಹುದ್ದೆ 00, ನವಲ್ಗುಂದ 00, ಗದಗ್ 00, ಮುಂಡರಗಿ 00, ನರಗುಂದ 00, ಹಾವೇರಿ 00, ಹಿರೇಕೆರೂರು 00. ಎಷ್ಟು 0 ಓದ್ಲಿ ಸರ್ ನಾನು? ಯಾವ ತಾಲೂಕುಗಳಲ್ಲೂ ಕೂಡ ಹೊಸ ರಸ್ತೆ ನಿರ್ಮಾಣ ಮಾಡುವಂತ ಪ್ರಯತ್ನವನ್ನ ಈ ಸರ್ಕಾರ ಮಾಡಲೇ ಇಲ್ಲ ಅನ್ನುವಂಥದ್ದು ನಮ್ಮ ಆಕ್ಷೇಪಣೆ ಇರುವಂತದ್ದು. ಹಾಗಾಗಿ ಬಜೆಟ್ ನಲ್ಲಿ ಒಂದು ಗುಟುಕ ನೀರು ಕೊಡು ಅಂತೇಳಿ ಏನು ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ರು. ನಾವೀಗೆಲ್ಲ ಶಾಸಕರು ಕೇಳ್ತಾ ಇರೋದು, ದಯಮಾಡಿ ಈ ಸರ್ಕಾರ ಈ ಮುಖ್ಯಮಂತ್ರಿ ಇರಬೇಕಾದ್ರೆ ನಮಗೆ ಅನುದಾನ ಕೊಡ್ತಿರೋ ಅಥವಾ ನವೆಂಬರ್ ನಂತರ ಬರುವಂತ ಮುಖ್ಯಮಂತ್ರಿಯಿಂದ ಅನುದಾನ ಕೊಡ್ತಿರೋ ಅನ್ನುವಂಥದ್ದನ್ನಾದ್ರೂ ಕೂಡ ನಾವು ಮಾಡಬೇಕು. ನವೆಂಬರ್ ಕ್ರಾಂತಿಯ ನಂತರ ಈಗಲೇ ಕೊಡ್ತಿರೋ ಅಂತ ನಮಗೆ ಹೇಳಿದ್ರೆ ನಮ್ಗೆ ಸ್ವಲ್ಪ ಸುಲಭ ಆಗ್ತದೆ ಮಾಡ್ಲಿಕ್ಕೆ. ಶ್ರೀನಿವಾಸ್ ಅಲ್ಲಿ ಮಾತಾಡ್ತಿದ್ದಾರೆ. ಸಚಿವರಿಗೆ ದುಡ್ಡು ಕೊಟ್ಟಾರ 00 ಅಲ್ಲ, ನಾಯಕರಂತೂ ಅವರೇ ಇರ್ತಾರೆ. ಯಾರೇ ಇರ್ಲಿ, ನೀವಂತೂ ಅಲ್ಲೇ ಇರ್ತೀರಲ್ಲ. ನಿಮ್ ಪಾರ್ಟಿ ಅಂತೂ ಅಪೋಸಿಷನ್ ಏನಾದ್ರು ವಿರೋಧ ಪಕ್ಷದ ನಾಯಕರಲ್ಲಿ ಬದಲಾವಣೆ ಇದೆಯಾ? ಅದು ಇಲ್ಲ. ವಿರೋಧ ಪಕ್ಷದ ಅಧ್ಯಕ್ಷ ಯಾರಿದ್ರೆ ಏನು? ಅಶೋಕ್ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ ಅಲ್ವಾ ಸರ್? ಅಲ್ಲ, ಮಿನಿಸ್ಟ್ರಿ ಕೂರಿಸ್ಬೇಕಲ್ಲ. ಈಗ ಮಾನ್ಯ ಅಧ್ಯಕ್ಷರೇ, ಅವರೇ ಹೇಳುದಲ್ಲ. ಮಾನ್ಯ ಅಧ್ಯಕ್ಷರೇ, ಬೇಡ, ನಾನು ರಾಜಕಾರಣ ಮಾತಾಡಬಾರದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.